ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಡೈಲಿ ರೂಟೀನ್ ಇದ್ದೇ ಇರುತ್ತಲ್ವ. ಇವತ್ತು ಸ್ಪೆಷಲ್ ಅಂದ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಇಷ್ಟು ದಿನ ಬೆಂಗಳೂರಲ್ಲಿ ಇದ್ದಿದ್ದಾಯಿತು, ಈಗ ಊರ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಮತ್ತೆ ಬರ್ತೀನಿ ಬೆಂಗಳೂರಿಗೆ. ಬಟ್ ಇನ್ನು ಲೇಟು. ಸೊ ನೋಡಿ, ತರಕಾರಿ ಎಲ್ಲ ಇದ್ವು. ನಮ್ಮ ದೊಡ್ಡಮ್ಮರಿಗೆ ಕೊಡೋಣ, ಮನೇಲಿದ್ದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಜೋಡಿಸಿಟ್ಬಿಟ್ಟು ಮಾರ್ನಿಂಗ್ ಎದ್ದು ನನಗೆ ಕಾಫಿ ಅಭ್ಯಾಸ ಇರ್ತಿರ್ಲಿಲ್ಲ. ಬಟ್ ಬೆಂಗಳೂರಿಗೆ ಬಂದು ಕಾಫಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಸೊ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು, ಮಾಲ್ಗುಡಿ ಕಾಫಿ ಸಖತ್ತಾಗಿರುತ್ತೆ. ಬಟ್ ನಮ್ಮನೇಲಿ ಅದಲ್ಲ, ಬೇರೆದು. ಆ ಕಾಫಿ ಎಲ್ಲ ಮಾಡಿಕೊಂಡು ನೋಡಿ, ಬನ್ನಿ ನೀವು ಕಾಫಿ ಕುಡೀರಿ. ಕಾಫಿ ಎಲ್ಲ ಕುದ್ದಾದಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ತಿಳಿ ಸಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರ್ಬೇವಿನ ಸೊಪ್ಪು, ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊನ ಹಚ್ಚಿಟ್ಬಿಟ್ಟು ರಸಮ್ ಥರ ಮಾಡಿದೆ. ಏನಕ್ಕಪ್ಪ ಅಂತಂದರೆ ಮಧ್ಯಾಹ್ನ ಊರಿಗೆ ಹೋಗ್ತೀವಲ್ಲ, ಮಧ್ಯಾಹ್ನ ನಮ್ಮ ಭಾವನೂ ಹಾಗೆ ನಮ್ಮ ಯಜಮಾನವರು ಬಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋದರೆ ಲೇಟ್ ಆದರೂ ನಡೆಯುತ್ತೆ. ಊರಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಊಟ ಮಾಡ್ಕೊಂಡು ಹೋದರೆ ಎಲ್ಲಿ ಸೆಂಟ್ರಲ್ಲಿ ಸ್ನ್ಯಾಕ್ಸು ಸಿಗುತ್ತೆ, ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿಬಿಟ್ಟೆ ಬೆಳಗ್ಗೆನೇ. ನೋಡಿ, ನನ್ನ ಪಾಪು ಎದ್ದಿದ್ದ, ಹಾಗೆ ಇಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಅವರಿಬ್ರಿಗೂ ಊಟ ಮಾಡಿಸ್ಬಿಟ್ಟೆ. ಊಟ ಮಾಡಿಸಿ ನಮ್ಮ ಭಾವರು ಬಂದರೆ ಎಲ್ಲ ಊಟ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಾವು ಲೆಗ್ಗೆರೆಯಿಂದ ಜಾಲಹಳ್ಳಿ ಕ್ರಾಸ್ವರೆಗೂ ಕ್ಯಾಬ್ ಬುಕ್ ಮಾಡಿದ್ರು ನಮ್ಮ ಭಾವರು. ಸೊ ಅದಕ್ಕೋಸ್ಕರ ಕ್ಯಾಬಲ್ಲಿ ಹೋದ್ವಿ. ಕ್ಯಾಬಲ್ಲಿ ನೋಡ್ವಿ ತುಂಬ ಸಿಕ್ಕಾಪಟ್ಟೆ ತೀಟೆ ಮಾಡ್ತಿದ್ದ. ಕ್ಯಾಬ್ ಡ್ರೈವರ್ ಅಂಕಲೆಲ್ಲ ಮಾತಾಡಿಸ್ಕೊಂಡು AC ಒಳಗಡೆ ಎಲ್ಲ ಕೈ ಇಟ್ಕೊಂಡು ಎಲ್ಲ ತುಂಬ ತೀಟೆ ಮಾಡ್ದೆ. ನೋಡಿ, ನಾವು ಜಾಲಹಳ್ಳಿ ಕ್ರಾಸಿಗೆ ಬಂದ್ವಿ. ಜಾಲಹಳ್ಳಿ ಕ್ರಾಸಿಂದ ನಾವು ದಾವಣಗೆರೆ ಬಸ್ ಹತ್ತಿದ್ವಿ. ಅಂದರೆ ಶಿರಾದಲ್ಲಿ ನಿಲ್ಲಿಸ್ತಾರೆ, ಅದಕ್ಕೋಸ್ಕರ ದಾವಣಗೆರೆ ಬಸ್ ಹತ್ಕೊಂಡು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಅವ್ರ ಮಾಮನ ಹತ್ರ ಎಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ಆಟ ಆಡ್ತಾ ಇದ್ದಾನೆ. ಇತ್ತೀಚೆಗೆ ತುಂಬ ಅಂದರೆ ಅಮ್ಮ, ಅಜ್ಜಿ, ಅಣ್ಣ ನೋಡಿ ವಾಯ್ಸಲ್ಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ದಾನೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು. ಮಾತಾಡೋದಂದರೆ ಎಲ್ಲ ಮಾತಾಡಲ್ಲ, ಸೊ ಅಂತಾನೆ ಇರ್ತಾನೆ. ತುಂಬ ಅಂದರೆ ಅವನಿದ್ರೆ ಸ್ವಲ್ಪ ಟೈಮ್ ಪಾಸ್ ಅನ್ನೋದಾಗುತ್ತೆ, ಹಾಗೆ ಮೈನೋವು ಅನ್ನೋದು ಆಗುತ್ತೆ. ನೆಕ್ಸ್ಟು ನಾವು ಶಿರಾಗೆ ರೀಚ್ ಆದ್ವಿ. ಶಿರಾದಲ್ಲಿ ಬಸ್ ಸಿಗಬೇಕಂದ್ರೆ ತುಂಬಾ ಇದಾಗುತ್ತೆ. ತುಂಬ ಜನ ಅಂದರೆ ಜನ ಇದ್ರು. ತುಮಕೂರಲ್ಲಿ ಅಷ್ಟೇ, ತುಮಕೂರು ಮೇಲೆ ಬಂದಿದ್ದು ಸಿಕ್ಕಾಪಟ್ಟೆ ಜನ ಇದ್ರು. ನಿಂತ್ಕೊಳಕ್ಕೆ ಸಮೇತ ಜಾಗ ಇಲ್ಲ, ಆ ಥರ ಜನ ಇದ್ರು. ಸೊ ಲಾಸ್ಟ್ಗೆ ಫೈನಲಾಗಿ ಶಿರಾಗೆ ರೀಚ್ ಆದ್ವಿ. ಶಿರಾದಲ್ಲೂ ಅಷ್ಟೇ ನಮ್ಮ ಯಜಮಾನರು ಹಾಗೆ ನಮ್ಮ ಭಾವ ಅವರು ಸೀಟ್ ಹಾಕಿರೋದಕ್ಕೋಸ್ಕರ ಸೀಟ್ ಸಿಕ್ತು ಅಷ್ಟೇ, ಕೂತ್ಕೊಂಡು ಬಂದ್ವಿ. ಇಲ್ಲ ಅಂತಂದರೆ ತುಂಬ ಲೇಟ್ ಆಗುತ್ತೆ. 6:30 ಅಷ್ಟೊತ್ತಿಗೆ ನಾವು ಶಿರಾಗೆ ರೀಚ್ ಆದ್ವಿ. ನೋಡಿ, ಶಿರಾ ಬಸ್ ಸ್ಟಾಪು, ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲ, ಗೌರ್ಮೆಂಟ್ ಬಸ್ ಸ್ಟಾಪು. ನೋಡಿ, ತುಂಬಾ ರಶ್, ಎಷ್ಟು ಜನ ಇದ್ದಾರೆ ನೋಡಿ ಬಸ್ಸಲ್ಲೇ. ಸೊ ನೆಕ್ಸ್ಟು ನಾವು ಒಂದು 8 ಅನ್ನೋಷ್ಟೊತ್ತಿಗೆಲ್ಲ ನಾವು ಊರಿಗೆ ರೀಚ್ ಆದ್ವಿ. ಅಮರಾಪುರಕ್ಕೆ ರೀಚ್ ಆದ್ವಿ. ನೋಡಿ, ಸರ್ಕಲ್ಲು ನಮ್ಮ ಭಾವರು ಹಾಗೆ ನಮ್ಮ ಯಜಮಾನರು ಹಾಗೆ ನನ್ನ ತಮ್ಮನ ನನ್ನ ಅಳಿಯ ಅಲೆಗೆ ಇಟ್ಕೊಂಡು ಹೋಗ್ತಾರೆ. ನನ್ನ ಪಾಪನ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಂದು ನಾವೆಲ್ಲ ಊಟ ಮಾಡಿ ಪಾಪಗೂ ಊಟ ಮಾಡಿಸಿ. ನೋಡಿ, ಊರಲ್ಲೂ ಸಮೇತನೂ ಊಟ ಮಾಡ್ತಿಲ್ಲ, ಅವ್ನಿಗೆ ಏನಾಗಿದೆಯಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿಂದ ನಮ್ಮ ಲತಮ್ಮ ಅವ್ರ ಮನೆ ಹತ್ರ ಹೋದ್ವಿ. ಚೀಟಿದೇನೋ ಮಾತಾಡ್ತಾಯಿದ್ರು. ಸೊ ಮಾತಾಡ್ತಾಯಿದ್ವಿ. ಅಷ್ಟೆಲ್ಲ ಮಾತಾಡ್ತಿದ್ರೆ ನಮ್ಮ ಸೋನಿಗೆ ಹೆಂಗೆ ನಿದ್ದೆ ಬಂತು ಗೊತ್ತಿಲ್ಲ. ನೋಡಿ, ಆರಾಮಾಗಿ ಮಲಗಿಬಿಟ್ಟಿದ್ದಾಳೆ. ಇಷ್ಟ ಆಗಿತ್ತು ನನ್ನ ವ್ಲಾಗ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.